ಕೇಸಿಂಗ್ ಎಂಡ್ ಆಗಿರೋದು. ನೀವೇನು ಕೇಸಿಂಗ್ ಹಾಕಿರ್ತೀರಲ್ಲ ಎಷ್ಟು 30 ಅಡಿ ಕೇಸಿಂಗ್. ಇದು ಕೇಸಿಂಗ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತೇವೆ. ಇನ್ ಕೇಸ್ ಏನಾದ್ರು ಮಣ್ಣೀರು ಬರ್ತಾ ಏನಾದ್ರು ಇದು ಮಾಡಿದಾಗ ಇದನ್ನು ಚೆಕ್ ಮಾಡ್ಕೊತೀವಿ. ಇದು ಕರೆಕ್ಟಾಗಿ ಕೂತೈತೆ ನೋಡಿ, ಅಲ್ಲಿಂದ ಏನು ಲೀಕೇಜ್ ಥರ ಏನೂ ಆಯ್ತಾ ಇಲ್ಲ. ಅದಾದ್ಮೇಲೆ ನಿಮಗೆ ಕಲ್ಲು ಸಿಕ್ಕೈತೆ. ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನೀರೇನು ಬರೋದಿಲ್ಲ ಅಣ್ಣ, ಬರೀ ಬಂಡೆ ಮಾತ್ರ ಓಪನ್ ಆಗಿರುತ್ತೆ. ಈಗಲೂ ಓಪನ್ ಆಗಿದೆ ನೋಡಿ, ಇದು ಬಂದ್ಬಿಟ್ಟು ನೀರು ಬರೋ ಜಾಗ. ಇದು ಫಸ್ಟ್ ಸೋರ್ಸು, ಆದರೆ ಡ್ರೈ ಆಗಿದೆ, ನೀರು ಬರ್ತಾ ಇಲ್ಲ. ನೋಡಿ ಇದು ಅಷ್ಟೇ, ಇದು ನೀರು ಬರೋ ಜಾಗ, ಆದರೆ ನೀರು ಬರ್ತಾ ಇಲ್ಲ, ಇದು ಡ್ರೈ ಆಗಿದೆ. ನೀರು ಫಸ್ಟು ಹಾಂ 3 ಅಡಿಗೆ ಬಂದಿತ್ತು. ಇದನ್ನು ಬೋರ್ಡ್ ರಶ್ ಅಂತ ಕರಿತೀವಿ. ಅಂದರೆ ಕಲ್ಲುಗಳು ಹಿಂಗೆ ಕುಂತಿರೋ ಥರ ಇದೆ ನೋಡಿ, ಅಂದರೆ ನಾವು ಮಣ್ಣು ಜಲ್ಲಿ ಹಿಂಗೆ ನೆನೆಸಿರೋ ಥರ ಇರುತ್ತೆ. ಇದು ನೀರು ಬಂದಾಗ ಏನಾಗುತ್ತೆ, ಕೆಳಗಡೆ ಹಿಂಗೆ ಬೀಳುತ್ತೆ ಈ ಜಾಗ.
ರಿಪೋರ್ಟ್ ಸ್ಕ್ರೀನ್ ಶಾಟ್ ಇದೆ. ರಿಪೋರ್ಟಲ್ಲಿ ಸೆಟ್ಟಿಂಗ್ ಸರ್, ರಿಪೋರ್ಟ್ ಮಾತ್ರ ಕಳಿಸಿದ್ದೆ ಸರ್ ನಿಮಗೆ ಚೆಂಜಿದ್ದು ನೋಡಿ. ಮೊನ್ನೆ ಮಾಡಿದೆ. ಸರಿ ಸರಿ ಸರ್, ಆಯ್ತು. ಇಲ್ಲ ಇಲ್ಲ ಸರ್, ಮಾಡೋದು. ಸರಿ ಸರ್, ಅದೇ ಎಲ್ಲ ಆಲ್ಮೋಸ್ಟ್ ಡಿಸ್ಕಷನ್ ಹೋಗ್ತಾ ಇದೆ ಸರ್. ಪಾಸಿಟಿವ್ ನ್ಯೂಸ್ ಹೇಳ್ತೀವಿ, ಸ್ವಲ್ಪ ಟೈಮ್ ಸ್ವಲ್ಪ ಉಸಿರಾಡೋದು ಹೇಳ್ತೀವಿ. ಇಲ್ಲ, ನೀವು ಬೋರ್ಡು ಹೊಡ್ಕೊಂಡು ಈಗಲೂ ಹೊಡಿಯೋದೆಲ್ಲ ನಮ್ಮ ಕೈಲಿ ಉಸಿರಾಡೋದು ಬಿಟ್ಟೋಗ್ಬಿಟ್ಟಿದೆ ಸರ್. ಎಷ್ಟು ಡಿಸ್ಕಸ್ ಆಯಿತು? ನೀರೇ ಬರ್ತಿಲ್ವಲ್ಲ ಇಲ್ಲ 200. ಹಾಂ ಸರಿ ಸರ್. ಮುಂಚೆ 230 ಪಾಯಿಂಟ್ ಅಂದರೆ ನೀರು ನಾವು ಒಂದು 230 ನೀರಿದೆ ಅಂತ ಹೇಳಿದ್ರು. ತುಂಬ ದೊಡ್ಡ ಸೋರ್ಸು ಸರ್, ದೊಡ್ಡ ಸೋರ್ಸು. ಅಂದರೆ ನೋಡಿ ಎಷ್ಟು ಅಗಲ ಓಪನ್ ಆಗಿದೆ ಅಂತ ನೋಡಿ, ಇಲ್ಲಿವರೆಗೂ ಓಪನ್ ಇದೆ, ಆದರೆ ನೀರೇ ಬರ್ತಾ ಇದೆ. ಒಳ್ಳೆ ಸೋರ್ಸು ಸರ್ ಇದು. ನೀರು ಹೆಂಗೆ ಬರ್ತಾ ಇತ್ತು ಗೊತ್ತಾ ಇದರಲ್ಲಿ? ನೀರು ಬಂದು ಅದೇ ಸರ್ ನಾನು ಹೇಳಿದ್ನಲ್ಲ. ಪಕ್ಕದಲ್ಲಿ ಒಬ್ಬರು ನೀರು ಆಗಿದ್ರು 1000 ಅಡಿಗೆ ಪಕ್ಕದ ಬಿಲ್ಡಿಂಗ್ಗೆ. ಅವಾಗಿಂದ ಹೋಯ್ತಾ ಹೋದ ವರ್ಷ ಆಗಿದ್ದು ಅದು. ಅವಾಗಿಂದ ಪಾಯಿಂಟ್ ಕೆಳಗಡೆ ಹೋಗ್ಬಿಡ್ತಾರ. ಯಾಕೆ ನೀರು ನೀರು 230 ಮೇಲೆ ಹೋಯ್ತಲ್ಲ. ಅದು ಡ್ರಾಪ್ ವಾಟರ್ ನಮಗೆ ಬರ್ತಾ ಇರೋದು ಇಲ್ಲಿಂದ ಗೊತ್ತಾ, 164 ಬರ್ತಾ ಇರೋದು. ನೀನು ನೋಡಿ ಇಲ್ಲಿ ವಾಟ್ರ್ ಲೆವೆಲ್ಲು ಇಲ್ಲಿದೆ ನೋಡಿ, ಇದು ಅಷ್ಟೇ ಸೋರ್ಸು, ಇದು ಅಷ್ಟೇ ದೊಡ್ಡ ಸೋರ್ಸ್ ಇದು. ಬಟ್ ಏನು ನೀರೇ ಬರ್ತಿಲ್ಲ, ಒಂದು ಡ್ರಾಪ್ ನೀರಿಲ್ಲ. ಇದು ವಾಟ್ರ್ ಲೆವೆಲ್ಲು, ಸ್ಟಾಕ್ ವಾಟ್ರ್ ಲೆವೆಲ್ಲು ಅಂತ ಇದೆ. ಬೆಳಗ್ಗೆಯಿಂದ ಆನ್ ಮಾಡಿದ್ರೆ ಮೋಟ್ರು? ಹೌದು ಸರ್, ಬೆಳಗ್ಗೆ ಮಾಡಿದ್ರು. ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾಡ್ಕೊತಾ ಇದ್ದೀರಾ? ಹಂಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೋಟ್ರ್ ಕೈಗೆ ಬರುತ್ತೆ, ಮೋಟ್ರ್ ಪ್ರಾಬ್ಲಮ್ ಬರ್ತದೆ ನೀವು ಪದೇ ಪದೇ ಮಾಡಿದರೆ. 130 ಅಂದರೆ ಈಗ ನಾನು ಆನ್ ಮಾಡೋಕ್ಕೆ, ಈಗ ಆನ್ ಮಾಡಿ ಸರ್ ಒಂದ್ಸಲ ಮೋಟ್ರು. ಒಂದು ನಿಮಿಷ ನಾನು ಮಾಡಿ. 275 ವಾಟರ್ ಲೆವೆಲ್. ಈಗ ಆನ್ ಮಾಡಿ ಸರ್ ಮೋಟ್ರ್ ಆನ್ ಮಾಡ್ತಾರೆ ನಮ್ಮ.
ಈಗೇನು ಪ್ರಾಬ್ಲಮ್ ಆಗಲ್ಲ, ಕ್ಯಾಮ್ರಾ ಅಲ್ಲೇ ಇರೋದ್ರಿಂದ. ನಾನು ಹೇಳ್ತೀನಿ ನೋಡಿ, ಮೋಟ್ರ್ ಆನ್ ಮಾಡಿದ ತಕ್ಷಣ ನೀರು ಬರ್ರ ಅಂತ ಖಾಲಿ ಐತೆ ನೋಡಿ. ನೋಡಿ ಖಾಲಿ ಆಗ್ತಾ ಇದೆ ನೀರು. ಒಟ್ಟು ನಿಧಾನ ಖಾಲಿ ಆಗ್ತೈತೆ. ಈಗ ಆಯ್ತು, ಈಗ ನೋಡಿ ಖಾಲಿ ಐತೆ. ಇದು ಕೂಡ ಸೋರ್ಸೆ, ಬಟ್ ನೀರು ಬರ್ತಾ ಇಲ್ಲ ಇಲ್ಲಿ ನೋಡಿ. 248 ಆನ್ ಆಗೈತೆ. ನೀರು ಹೊಡಿತು, ಒಂದು ಕಾಲು ಗಂಟೆ ಬರುತ್ತಂತೆ, ಹಾಂ ಆಮೇಲೆ ಸ್ಟಾಪ್ ಆಗ್ಬಿಡುತ್ತೆ. ಅದೇ ಈಗ ನೀರು ಇದ್ದಾಗ ನೋಡೋಣ ಇರಿ ಸರ್, ಡೆಪ್ತ್ ಎಷ್ಟೈತೆ, ಏನು ಪ್ರಾಬ್ಲಮ್. ಈಗ ಅಲ್ಲಿ ನೀರು ಹೋಗ್ತಾ ಇದೆಯಲ್ವ ಈಗ ಮೇಲೆ. ಫೋನು ಇಲ್ಲ. தண்ணி எவ்வளோ வருது பாருப்பா, மேலே போ. நம்ம வந்து இருக்காது, சீக்கிரம் சீக்கிரம் போங்க, அவங்க பசங்க நின்றுங்கிறாங்க. ಇದೆಯಾ ಸರ್ ನೀರು? ಅದೇ ನೀರಿದೆ, ಈಗ ನೀರು ಸಿಕ್ತಲ್ಲ ವಾಟರ್ ಲೆವೆಲ್ಲ. ಎಲ್ಲನೂ ಕೆಳಗಡೆ ಇದೆ. ಯಾಕಂದರೆ ನಾವು 500 ಹಾಕಿದ್ದೀವಿ, 440ವರೆಗೂ ಏನೋ 50ವರೆಗೂ ಪೈಪ್ ಹಚ್ಚಿದ್ದೀವಿ. ಒಂದು ಅರ್ಧಕ್ಕರ್ಧ ನೀರಿದೆ ಸರ್. ಮೋಟ್ರ್ ಒಂದು ಕೆಟ್ಟಾಗಿತ್ತು ಸರ್, ಆ ಮೋಟ್ರನ್ನ ಕೊಟ್ಟು ರೆಡಿ ಮಾಡಿಸಿದ್ವಿ, ಅದರಿಂದ ಏನಾದರೂ ಪ್ರಾಬ್ಲಮ್ ಅಂತ. தண்ணி இருக்குது சார், 230 இருந்துச்சு, இப்போ ட்ரை ஆகிட்டு ஒரு 5 ஃபோர்ஸ் பண்ணிட்டு சார் 229 90 அடிக்கெல்லாம் வந்துருச்சு சார் தண்ணி. அதை நாங்கள் அப்புறமா 400 அடி 500 அடிக்கு போட்டிருந்தோம், 450க்கு மோட்டர் வச்சுருக்கோம், பைப் போட்டு மோட்டர் வச்சுருக்கோம். அது கீழே ஒரு மோட்டர் மாட்டிருக்கோம், 500 அடினா அது 485க்கு ஒரு மோட்டர் மாட்டிருக்கோம். ಮೋಟರ್ ಕಟ್ பண்ணிட்டு ಅದಕ್ಕೆ ಕೀழே ஒரு ಮೋಟರ್ ಸರ್ ಆಫ್ ಆಗಿರ್ಬೇಕು ನೋಡಿ, ಆಫ್ ಆಗಿದೆ ಅನ್ಸುತ್ತೆ. ಇದು ಇವರೇ ಆಫ್ ಮಾಡಿದಾರೋ ಇಲ್ಲ ಅದೇ ಮೋಟ್ರ್ ಆಫ್ ಆಯ್ತು? ಮೋಟ್ರ್ ಆಫ್ ಆಗಿರ್ಬೇಕು ನೋಡಿ. ಅದೇ ಸರ್, ಮೋಟ್ರ್ ಆಫ್ ಆಗೈತೆ, ನೀರು ಆಫ್ ಆಗುತ್ತೆ ಅಂತ. ನೀರಿದೆ, ಮೋಟ್ರಿಗೇನೋ ಪ್ರಾಬ್ಲಮ್. ಹೌದು.
ಬರ್ತಿಲ್ವಾ? ಹಾಂ ಅದೇ ಇಲ್ಲ ಸ್ಟಾಪ್ ಆಯಿತು. ಹಾಂ ಇವಾಗ ಆಲ್ರೆಡಿ ಹಾಕಿದ್ದಾರೆ. ಹ್ಞೂ ನೀರೇನು ಇದು ನೋಡಿ ಸರ್, ಇದು ಸಿಲ್ಟು ಸರ್ ಇದು. ಇದು ಜಾಸ್ತಿ ಇದ್ದಷ್ಟು ಮೋಟ್ರ್ ಅವಾಗವಾಗ ಪ್ರಾಬ್ಲಮ್ ಬರುತ್ತೆ ಇದು. ಬಟ್ ಇದಕ್ಕೆ ಕಂಟ್ರೋಲ್ ಗಟ್ಟಿ ಮಣ್ಣಲ್ಲ ಸಿಲ್ಟ್ ಇದು ಬ್ಲ್ಯಾಕ್ ಕಲರ್. ಹ್ಞೂ ಅಯ್ಯೋ ಸರ್ ಅದು ಟ್ಯಾಂಕ್ ಫುಲ್ಲು ತುಂಬುತ್ತೆ. ಇದು ಜಾಸ್ತಿ ಇದ್ದಷ್ಟು ಮತ್ತು ಬೋರ್ಡ್ ರಶ್ ಜಾಸ್ತಿ ಇದೆ ಈ ಬೋರ್ವೆಲಲ್ಲಿ. ಬೋರ್ಡ್ ರಶ್ ಅಂತಂದರೆ ಈ ನೀರು ಬರ್ತವೆ, ಆ ಉದ್ರದ್ದು ಜಾಸ್ತಿ ಇದೆ. ಆಫ್ ಮಾಡೋಕ್ಕೆ ಇರೋದಿಲ್ಲ. ಇಲ್ಲ ಇಲ್ಲ ಆಮೇಲೆ ಇರಲಿ, ಏನು ತೊಂದರೆ ನೀರೇನು ಬರ್ತಲ್ಲ. ನೀರು ಇದೆಯಲ್ಲ ಸರ್, ನೀರು ಇದ್ದಾಗ ನೀವು ಆನ್ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ನೀರು ಬರ್ತಾ ಇಲ್ಲ ಅಂತಂದರೆ ನೋಡೋಣ, ಮೋಟ್ರ್ ಹತ್ರ ಏನಾದ್ರು ಪ್ರೆಷರ್ ಹೋಗ್ತಾ ಇದೆ ಒಂದ್ಸಲ ಚೆಕ್ ಮಾಡಿಬಿಡ್ತಾನೆ. ನಾರ್ಮಲಾಗಿ ಇದು ಹೊಸ ಬೋರ್ವೆಲಲ್ಲಿ ಹಿಂಗಿರುತ್ತೆ ಸರ್. ಆಯ್ತು ಒಂದು 7-8 ವರ್ಷ ಆಗಿದೆ. ಅದೇ ಹೊಸ ಬೋರ್ವೆಲ್ ಈ ಥರ ಇರುತ್ತೆ, ಇಷ್ಟು ಸಿಲ್ಟು. ನಮ್ಮದು ಫಸ್ಟ್ ಪಾಯಿಂಟು ಆ ಕಡೆ ಇದೆ ಸರ್, ಆ ಕಡೆ ಹೇಳಿದ್ರೆ ಫಸ್ಟು ಹ್ಞೂ ಅಲ್ಲಿ 120 ಅಡಿಗೆ ನೀರು, ಹ್ಞೂ 150 ಅಡಿ ಹಾಕ್ಬಿಟ್ಟು ಬಿಟ್ಬಿಟ್ವಿ. ಯಾವಾಗ 97ರಲ್ಲಿ ಅದು ಫುಲ್ ಡ್ರೈ ಆಗಿಬಿಡ್ತು. ಆಮೇಲೆ ಈ ಪಾಯಿಂಟ್ ತೊಗೊಂಡ್ವಿ, 500 ಅಡಿ ಹಾಕಿದ್ವಿ. ನೋಡ್ರೆ ಇದು ಏನೋ ನೀರಿದೆ ಸ್ವಲ್ಪ ದಿನ. ಸ್ವಲ್ಪ ದಿನ ಏನಿಲ್ಲ, ಬೋರ್ಡ್ ರಶ್ ಇದ್ದಾವೆ ಅಂದರೆ ಬೋರ್ಡ್ ರಶ್ ಇದ್ದರೆ ನೀರಿದೆ ಅಂತ. ಆದರೆ ಅದು ಏನಾದ್ರು ಬಿದ್ದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊತೀನಿ. ತೂತಾಗೈತೆ ಪೈಪ್. ಪೈಪ್ ತಗೊಂಡು ಈ ಜಾಗದಲ್ಲಿ. ಅದಕ್ಕೆ ನೀರು ಎತ್ತಲ್ಲ. ನೋಡಿ ಹೆಂಗಾಗ್ತಾಯಿದೆ ನೋಡಿ ಇಲ್ಲಿ. ಮೋಟ್ರು ಚೆನ್ನಾಗಿದೆ, ಪೈಪ್ ತೂತಾಗಿದೆ. ಅದಕ್ಕೆ ಏರ್ ಗ್ಯಾಪ್ ಏರ್ ಹೋಗ್ತಾ ಇದೆ. ಏರ್ ಹೋಗ್ತಾ ಅಲ್ಲೇ ಔಟ್, ಅಲ್ಲೇ ಪ್ರೆಷರ್ ಅಲ್ಲೇ ಹೋಗ್ತಾ ಇದೆ. ಇದನ್ನು ರೆಡಿ ಮಾಡಿಸ್ಬೇಕು ಅಂದರೆ ಇದೊಂದು ತೆಗೆಸ್ಬೇಕು. ಇಲ್ಲ ಅದು ಮಾಮೂಲಿ, ಇದೆಲ್ಲ ತೆಗೆಸ್ಬಿಟ್ಟೆ ನಾವು ಪೈಪ್ ಬಿಡಿಸ್ಬೇಕಂದ್ರೆ ಇದೆಲ್ಲ ತೆಗೆದುಬಿಟ್ಟೆ ಪೈಪ್ ಬಿಡಿಸ್ಬೇಕು. ತ್ರೀ 73ಲಿ ಪೈಪ್ ಡ್ಯಾಮೇಜ್ ಆಗಿದೆ ಸರ್. ಪ್ರೆಷರ್ ಇಲ್ಲೇ ಹೋಗ್ತಾ ಇದೆ ನೋಡಿ. ಈಗ ನೋಡಿ ಇಲ್ಲಿ ನೋಡಿ, ಇಲ್ಲಿ ಆ ಥರ ಆಡ್ತಾ ಇಲ್ಲ. ಅವ್ರ ಮೇಲೆ ಎತ್ತಿದ್ರೆ ಎರಡೂ ಚೆಕ್ ಮಾಡ್ತಾರೆ. ಮೋಟ್ರು ಚೆನ್ನಾಗಿದ್ರೆ ಹಂಗೆ ಜಾಯಿನ್ ಮಾಡಿ ಹಂಗೆ ಬಿಟ್ಬಿಡ್ತಾರೆ ನೋಡಿ. ಇಲ್ಲಿದೆ ಮೋಟ್ರು. ಆಫ್ ಮಾಡಿಬಿಡಿ ಸರ್. ಆಫ್ ಮಾಡಿರಲ್ಲ. ಮಾಡಿಬಿಡಿ.
275ಇಂದನೇ ನೀರು ಲಾಸ್ಟ್ ಪಾಯಿಂಟು 400 450 ಚೆಕ್ ಮಾಡ್ತಾ ಇದ್ದೀನಿ. ಮೋಟ್ರು ಸರ್ ಮೋಟ್ರು ಬಂದ್ಬಿಟ್ಟು 390. 390. ಹಲೋ, ಹಾಂ ಮಾಡ್ತಾಯಿದ್ದೀನಿ ಬಾಬಾ. ಇದು ಮುಗೀತು. ಪೈಪ್ ಡ್ಯಾಮೇಜ್ ಆಗೈತೆ. ಪೈಪ್ ಡ್ಯಾಮೇಜ್ ಬಂದ್ಬಿಟ್ಟು 373. ಮೋಟ್ರು ಬಂದ್ಬಿಟ್ಟು 390 ಬಿಟ್ಟವ್ರೆ. ಅದ್ರ ಕೆಳಗಡೆ ಗ್ಯಾಪೇ ಇಲ್ಲ. ಗ್ಯಾಪ್ ಒಂದು 10 ಅಡಿನೋ 5 ಅಡಿನೋ ಇರಬೇಕಷ್ಟೆ. ಹಾಂ ಮತ್ತು ಬೋರ್ಡ್ ರಶ್ಶು ಹೆವಿ ಇದೆ. ಫುಲ್ ಹೆವಿ ಬೋರ್ಡ್ ರಶ್ಶು ಬೋರ್ವೆಲ್ಲಲ್ಲಿ. ಬಟ್ ಏನು ತೊಂದರೆ ಏನಿಲ್ಲ, ಹೋಯ್ತದೆ. ಬಟ್ ಅದೇ ಹೆವಿ ಬೋರ್ಡ್ ರಶ್ಶು. ಸರಿ ಆಯಿತು. ನಿಂತ್ಕೊಳ್ಳುತ್ತೆ ನೀರು, ಸ್ವಲ್ಪ ಎಳೆಯುತ್ತೆ. ಎಳೆದ ತಕ್ಷಣ ಹಂಗೆ ನಿಂತ್ಕೋತೈತೆ. ಮೋಟ್ರ್ ಆಫ್ ಐತೈತೆ. ಹೌದು, ನೀರೇ ಹೋಗ್ತಾಯಿಲ್ಲ ಮೇಲ್ಗಡೆ. ಬಟ್ ಆನ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಪ್ರೆಷರ್ ಬಾಟಮಲ್ಲೇ ಹೋಗ್ತೈತೆ. ಒಂದ್ಸಲ ಅಲ್ಲೇ ಲೀಕ್ ಆಗ್ತೈತೆ. ಆದರೆ ಇದು ಡೈರೆಕ್ಟ್ ಆಫ್ ಆಗಿರೋದು ಏನಕ್ಕೆ? ಅದು ಮೋಟ್ರ್ ಪ್ರಾಬ್ಲಮ್ಮು ಏನಕ್ಕೆ? ಅಲ್ಲ, ಅವ್ರು ಆನ್ ಮಾಡಿದಾಗ ಒಂದು 10 ನಿಮಿಷ ಓಡ್ತು. ಅದಾದಮೇಲೆ ಆಫ್ ಆಗೋಯ್ತು ತಿರ್ಗಿ, ಅದು ಆಟೋಮೆಟಿಕ್ಕಾಗಿ. ಇವರೇ ಆಫ್ ಮಾಡಿ. ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಂಬಿಡಿ ಅಷ್ಟೇ. ಇನ್ನು ಕೆಳಗಡೆ ಏನು ಗ್ಯಾಪ್ ಇಲ್ಲ. ತುಂಬಿಡಿ ನೋಡಿ, ಇಷ್ಟೇ ಎಂಡು. ಇದೇ ಎಂಡು ತುಂಬಿಟ್ಟಿದೆ. ನಿಮ್ಮದು ಏನು ಅದು ಕೆಳಗಡೆ ಒಂದು 50, ಅದು ಕೆಳಗಡೆ ಒಂದು 20 ಅಡಿ ಇನ್ನೊಂದು ಮೋಟ್ರ್ ಇದೆ. ಅದೇ ಮುಚ್ಚೋದು. ಏನಕ್ಕೆ ಹಂಗಾಗಿದೆ ಗೊತ್ತಾ? ಹೆವಿ ಬೋರ್ಡ್ ಅಷ್ಟೇ ಬೋರ್ಗಳಲ್ಲಿ. ನಿಮ್ಗೆ ಈ ವಿಡಿಯೋ ನೋಡಿ ಕಲರೇ ಕಾಣಿಸ್ತಾ ಇದೆ. ಅಂದರೆ ಕಲರ್ ಅಲ್ಲ, ಈ ಥರ ಇದೆಯಲ್ಲ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಸೈಡಲ್ಲಿ. ಅದು ಏನು ಕಾಣಿಸ್ತಾ ಇದೆ ಹೇಳಿ? ಒಂದು ಕಲ್ ಮೇಲೆ ಒಂದು ನಿಂತಿರೋ ಥರ ಇಲ್ವಾ? ಈ ಥರ ಬೋರ್ಡ್ ಫುಲ್ಲಾಗೇ ಇದೆ. ನಾರ್ಮಲಾಗಿ 1 ಅಥವಾ 2 ಇರ್ಬೋದು. ಬಟ್ ಇಲ್ಲಿ ಫುಲ್ಲು ಬಾಟಮು ನಿಮಗೆ 200ಇಂದ ಕೆಳಗಡೆ ಇರೋದೇ ಇದು. ಇದು ಏನಾಗುತ್ತೆ ಅಂದರೆ ನೀವು ಫಿಲ್ಟ್ರ್ ಪೈಪ್ ಹಾಕಿ ಬಿಡಬೇಕು. ಆವಾಗ ನಿಮಗೆ ಮುಚ್ಚೋಗಲ್ಲ. ಈಗ ನೀವೇನು ಮಾಡಿದ್ರೆ ಫಿಲ್ಟ್ರ್ ಪೈಪ್ ಹಾಕಿಲ್ವಲ್ಲ, ಸೊ ಈ ಕಲ್ಲುಗಳು ಏನಾದ್ರು ಬಿದ್ದು ಮೋಟ್ರ್ ಏನಾಗುತ್ತೆ, ಇದು ಬರಲ್ಲ ಮೇಲ್ಗಡೆ. ಅದು ಹೋಯ್ತು ಅಷ್ಟೇ. ಅದು ಇದು ಕಾರಣನೇ ಇದು. ಸರ್, ಆ ಕಡೆ ಮೋಟ್ರ್ ಅದೇ ನಿಮಗೆ ಒಳ್ಳೆಯ ಆಗುತ್ತಾ? ಅವರೇ ಹಾಕ್ಸಿದ್ದೀವಿ. ಅವ್ರು ಒಂದು ಮಾತು ಹೇಳಲಿಲ್ಲ ನಮಗೆ. ಹೋದ್ಮೇಲೆ ಅವಾಗ ಬಂದು ಹೇಳ್ತಾರೆ. ನಮ್ಮದು ತಮಿಳ್ನಾಡಲ್ಲೆಲ್ಲ ಜಾಗ ಇದೆ, ಅಲ್ಲೇನು ಮಾಡ್ತಾರೆ, ದಾರ ಹಗ್ಗ ಕಟ್ತಾರೆ. ಇವಾಗ ನನಗೊಂದು ಡೌಟು. ಇವಾಗ 400 ಅಡಿಗೆ ಲಾಸ್ಟ್ ಇದೆಯಲ್ಲ, 396 ಎಂಡು ಲಾಸ್ಟ್. 275 ಅಂದರೆ 375, 120 ಅಡಿ ನೀರಿದೆ ಅಷ್ಟೇ. 120 ಅಡಿಗೆ 1 ಅಡಿಗೆ 4.5 ಲೀಟರ್ಸ್.